ಇವಾಗ ಮಾಯನ್ ನಂಬರ್ದು 3ನೇ ವಿಡಿಯೋ ಇದು. ಮಾಯನ್ ನಂಬರಲ್ಲಿ ಏನು ಮಾಡ್ತಾರೆ, ಶೆಲ್ ಅಂದರೆ 0, ಪಾಯಿಂಟ್ ಇದ್ದಾಗ 1, ಬಾರ್ ಇದ್ದಾಗ 5 ಅಂತ ಆಯ್ತದ. ಇವಾಗ ಅದರಲ್ಲಿ ಕಳಿಯೋದು ಯಾವ ಥರ ಮಾಡಬೇಕು ಅಂತ ಮಾಯನ್ ನಂಬರಲ್ಲಿ. ಇದರಲ್ಲಿ ಕಳಿಯೋದು ಯಾವ ಥರ ಅಂದರೆ 27 ಮೈನಸ್ 7 ಅಂತಿರ್ತದೆ. ಇದನ್ನು ಯಾವ ಥರ ಇದು ಮಾಡೋದು, ಮಾಯನ್ ನಂಬರಲ್ಲಿ 20ಕ್ಕೆ 10ನೇ ಇದಾಯ್ತದೆ. 20ಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತದೆ, 2ನೇ ಲೆವೆಲ್ಗೆ. ಅಲ್ಲಿಗೆ 2ನೇ ಲೆವೆಲಲ್ಲಿ 1 ಅಂತ 20, 7ನ ಮೊದಲನೇ ಲೆವೆಲಲ್ಲಿ 5 ಪ್ಲಸ್ 2 ಡಾಟು 7 ಆಯಿತು. ಮೈನಸ್ ಬರೀ 7 ಅಂದರೆ ಇಲ್ಲಿ ಒಂದು ಲೈನು 2 ಡಾಟ್ಗಳು. ಇದು ಕಳೆಯೋದು ಅಂದರೆ ಇಷ್ಟನ್ನ ಇದರಿಂದ ತೆಗೆದಾಕಬೇಕು. 2 ಡಾಟು 1 ಲೈನು. ಇಲ್ಲಿ 2 ಡಾಟು 1 ಲೈನ್ನ ಇದರಲ್ಲಿ ತೆಗೆದಾಕಿದ್ರೆ ನೆಕ್ಸ್ಟ್ ಏನು ಉಳಿತದ, 1 ಡಾಟ್ ಉಳಿತದ. ಅದೇ ಥರ ಇಲ್ಲಿ ಏನು ಉಳಿಯೋದಿಲ್ಲ, ಶೆಲ್ ಉಳಿತದೆ ಇದರಲ್ಲಿ, ಚಿಪ್ಪು ಶೆಲ್ ಅಂದರೆ. ಇದೆಷ್ಟಾಯಿತು ಇವಾಗ 20 ಅಂತಾಯಿತು. ಇದು 20 ಅಂತಾಯಿತು. ಅದೇ ಥರ ನೆಕ್ಸ್ಟು ಇದೇನು, ಇದನ್ನು ಮಾಡುವ ಇನ್ನೊಂದು ನಂಬರು ಇಲ್ಲಿ 59 ಮೈನಸ್ 36 ಅಂತ. ಎರಡೂ ಫಸ್ಟು ಮಾಯನ್ ನಂಬರಲ್ಲಿ ಬರೀಬೇಕು. 59 ಅಂದರೆ ಎಷ್ಟು, 20 20 40, 23ರಲ್ಲಿ 60 ಆಯ್ತದೆ. 2 20 ಆಯ್ತು. ಅಲ್ಲಿಗೆ 2ನೇ ಲೇಯರಲ್ಲಿ 2 ಡಾಟ್ಗಳು ಬಂದಿರ್ತದೆ. 20 ಪ್ಲಸ್ 20 40. 19 ಬರೀಬೇಕು. 19ನ ಯಾವ ಥರ ಬರೀತಾರೆ ಅಂದರೆ 3 ಲೈನು, 3 5ಲಿ 15, 3 ಲೈನ್ಗಳು 15, ಆಮೇಲೆ 4ನ 4 ಡಾಟ್ಗಳು. ಇದು 59 ಮೈನಸ್ 36. 36ಕ್ಕೆ 20 ಪ್ಲಸ್ 16 ಅಂತಿರ್ತದೆ. 20ಕ್ಕೆ 1 ಡಾಟು, 16ಕ್ಕೆ 15 ಪ್ಲಸ್ 1, 3 ಲೈನು ಪ್ಲಸ್ 1 16. ಇವಾಗ ಇದರಲ್ಲಿ ಹೆಂಗೆ ಕಳೆಯೋದು, ಇವಾಗ ಸಿಂಪಲ್ ಇದರಲ್ಲಿ ಕಳೆಯೋದು ಯಾವ ಥರ, ಕೆಳಗಿಂದ ಮಾಡಬೇಕು. ಈ 3 ಲೈನ್ಗೆ ಆ 3 ಲೈನ್ ಹೋಯ್ತದೆ. ಈ 3 ಲೈನ್ನ ಆ 3 ಲೈನ್ ತೆಗೆದಾಕಬೇಕು. ಈ ಡಾಟ್ಗೆ ಅಲ್ಲೊಂದು ಡಾಟ್ ತೆಗಿಬೇಕು. 3 ಡಾಟ್ಗಳು ಉಳಿತಿಲ್ಲಿ ಕೆಳಗಡೆ. 3 ಡಾಟ್ಗಳು ಉಳಿದ್ಬಿಟ್ಟು ಮೇಲೆಷ್ಟು ಉಳಿತು, 2ರಲ್ಲಿ ಇದರಲ್ಲಿ ಈ 2ನೇ ಲೇಯರಲ್ಲಿರೋದು ಈ ಒಂದು ಡಾಟ್ಗೆ ಈ ಒಂದು ಡಾಟ್ ತೆಗೆದಾಕಬೇಕು. ಆವಾಗ ಇಲ್ಲೊಂದು ಉಳಿತು. ಎಷ್ಟಿದು, 20 ಪ್ಲಸ್ 3 23 ಅಂತಾಯಿತು. ಇದು 23. ಅಲ್ಲಿ 59 ಮೈನಸ್ 36 ಅಂದರೆ 23 ಉಳಿದಿದ್ದು. ಇವಾಗ ಇನ್ನೊಂದು ತೀರಾ ದೊಡ್ಡದು 356 ಮೈನಸ್ 63. ಇವಾಗ ಹೆಂಗೆ, ಎರಡೂ ಫಸ್ಟು ಮಾಯನ್ ನಂಬರಲ್ಲಿ ಬರೀಬೇಕು. ಮಾಯನ್ ನಂಬರಲ್ಲಿ ಬರೆದಾಗ 356 ಅಂದರೆ 20 200, 400ಕ್ಕಿಂತ ಚಿಕ್ಕದಾಯಿತು. ಹಂಗಾಗಿ 2ನೇ ಲೇಯರಲ್ಲೇ ಬರೀಬೇಕು. 27 14 140. ಅಲ್ಲಿಗೆ 17 ಬರೀಬೇಕು 2ನೇ ಲೇಯರಲ್ಲಿ. 17 ಹೆಂಗೆ ಬರೆಯೋದು, ಇವು 3 ಲೈನು 2. ಅಲ್ಲಿಗೆ ಎಷ್ಟಾಯಿತು ಇದು, 17 20ಲಿ 340 ಆಯಿತು. ಇನ್ನೆಷ್ಟು ಮಿಕ್ತು, 340 ಆದಮೇಲೆ ಇನ್ನು 16 ಮಿಕ್ತು. 16ನ ಮೊದಲನೇ ಲೇಯರಲ್ಲಿ ಬರೀಬೇಕು. 3 ಲೈನು 1 ಇದು 16 ಮೈನಸ್ ಇದೆಷ್ಟಾಯಿತು 63. 60 ಅಂದರೆ 320 ಆಯಿತು. 1 2 320. ಇನ್ನೊಂದು 3ನ ಮಾಮೂಲಿ 3 ಡಾಟ್ಗಳು ಇಲ್ಲಿ ಬರೀಬೇಕು. ಇವಾಗ ಇದರಲ್ಲೂ ಕಳೆಯೋದು ಅದೇ ಥರ ಸೇಮ್. ಫಸ್ಟು ಡಾಟಿಂದ ಮಾಡ್ತಾ ಹೋಗಬೇಕು. 1 ಡಾಟ್ ಆಯ್ತು, ಅಲ್ಲಿ 3 ಡಾಟ್ ಆಯ್ತು. ಈ 1 ಲೈನ್ ಹೊಡೆದಾಕ್ಬಿಟ್ಟು 5 ಡಾಟ್ಗಳು ಮಾಡ್ಕೋಬೇಕು. 1 2 3 1 2 3 4 5. ಈ 3 ಡಾಟ್ಗಳನ್ನ ಇಲ್ಲಿಂದ ತೆಗೆದಾಕಬೇಕು. 3 ಡಾಟು ಇದು ಫಸ್ಟ್ ಲೇಯರಲ್ಲಿ ಮುಗೀತು. ಅದೇ ಥರ ಈ ಲೇಯರಲ್ಲಿ ಇಲ್ಲಿ 3 ಡಾಟು, ಇಲ್ಲಿ 2 ಡಾಟ್ ಆಯಿತು. ಇಲ್ಲೂ ಇದನ್ನು ತೆಗೆದಾಕ್ಬಿಟ್ಟು ಒಂದು ಲೈನ್ನ 5 ಡಾಟ್ ಮಾಡಬೇಕು. 1 2 3 4 5 ಅಂತ 5 ಡಾಟು. ಇಲ್ಲಿ 3 ಡಾಟ್ಗಳು ತೆಗೆದ್ರೆ ಇಲ್ಲೂ 3 ಡಾಟ್ಗಳು ತೆಗೆದಾಕಬೇಕು. ಇವಾಗ ಎಷ್ಟು ಉಳಿತು, ಮೊದಲನೇ ಲೇಯರಲ್ಲಿ 1 2 3 4. 2ನೇ ಲೇಯರಲ್ಲಿ 1 2 3 4 ಉಳಿತು, 2 ಲೈನು. ಅದೇ ಥರ ಇದರಲ್ಲಿ ಮೊದಲನೇ ಲೇಯರಲ್ಲಿ ಇದು 2ನೇ ಲೇಯರು. ಮೊದಲನೇ ಲೇಯರಲ್ಲಿ 2 ಲೈನು 3 ಡಾಟ್ಗಳು ಉಳಿತು. ಅಲ್ಲಿಗೆ ಎಷ್ಟಾಯಿತು ಇದು ಟೋಟಲ್ ಆಗಿ ಈ ಥರ ಆಯಿತು. ಇದು 2ನೇ ಲೇಯರು. ಎಷ್ಟಾಯ್ತು ಅದು 20ಗಳು, 5 5 4 14 20 ಆಯ್ತು. 20 14ಲಿ 20 14 2ಲಿ 28 280. 280 ಪ್ಲಸ್ 5 5 3 10 13. 280 ಪ್ಲಸ್ 13 293. 293 ಆಯ್ತದ. 293.
ಅದೇ ಅದ್ರ ಲೆಕ್ಕ, ಅದೆರಡೂ ಕಳೆದಾಗ ಬರೋದು. ಇದೇ ಥರ ತೀರಾ ದೊಡ್ಡದಿದ್ದಾಗಲೂ ಮಾಡ್ಬೋದು. 856 ಮೈನಸ್ 23, 856 ಮೈನಸ್ 23 ಅಂತ ಆಯ್ತದೆ. ಇದು 3 ಲೇಯರ್ ಲೆಕ್ಕ ಬಂದಿರ್ತದೆ. ಫಸ್ಟ್ ಲೇಯರಲ್ಲಿ 800 ಐತೆ, 400 400 2 ಐತೆ, ಅಲ್ಲಿಗೆ ಇದು 2 ಹಾಕ್ಬೇಕು, 400 400. ಇನ್ನು 56 ಮಿಕ್ತು, 56ನ 22ಲಿ 40, 40ಕ್ಕೆ 2 ಹಾಕಬೇಕು. ಆಮೇಲೆ 16 ಮಿಕ್ತು, 16ನ 1 2 3 1, ಈ ಥರ 16 ಆಯಿತು. ಅದೇ ಥರ 23ನ 20 ಪ್ಲಸ್ 3, 20 ಅಂದರೆ ಇಲ್ಲಿ ಮಾಡಬೇಕು. ಅದೇ ಥರ 3ಕ್ಕೆ 1 2 3 ಅಂತ ಮಾಡಬೇಕು. ಇವಾಗ ಹೆಂಗೆ ಕಳಿಯೋದು ಅಂದರೆ ಈ ಒಂದು ಲೈನ್ನ ಹೊಡೆದ್ಬಿಟ್ಟು 5 ಪಾಯಿಂಟ್ ಮಾಡಬೇಕು, 1 2 3 4 5 ಅಂತ. ಈ 3 ತೆಗೆದ ತಕ್ಷಣ ಅಲ್ಲಿ 3 ಆಯಿತು. ಈಗ 2ನೇ ಲೇಯರಿಗೆ ಬರಬೇಕು. 2ನೇ ಲೇಯರಲ್ಲಿ ಈ ಒಂದು ಪಾಯಿಂಟ್ ತೆಗೆದ ತಕ್ಷಣ ಅಲ್ಲೂ 1 ಪಾಯಿಂಟ್ ತೆಗೆದಾಕಬೇಕು. ಇವಾಗ ಎಷ್ಟು ಉಳಿತು ಕೊನೆಗೆ? 3ನೇ ಲೇಯರಲ್ಲಿ 2 ಪಾಯಿಂಟು, ಇದರಲ್ಲಿ 1 ಪಾಯಿಂಟ್ ಉಳಿತು, ಇದರಲ್ಲಿ 2 ಲೈನು 3 ಪಾಯಿಂಟು. ಅಲ್ಲಿಗೆ ಎಷ್ಟಾಯ್ತದೆ ಅದು? ಫಸ್ಟು 2 ಅಂದರೆ 2 400ಲಿ 800, 800 ಪ್ಲಸ್ 21 820, ಇದು 5 5 10 3 13, 820 ಪ್ಲಸ್ 13 833, 833 ಆಯಿತು. ಇದು ಅದೆರಡನ್ನೂ ಕಳೆದಾಗ ಬರೋದು. ಈ ಥರ ಇವಾಗ ಹೊಸ್ದಾಗಿ ನೋಡಿದಾಗ ಕಷ್ಟ ಅನ್ನಿಸ್ತದೆ, ಆದರೆ ಚಿಕ್ಕದ್ರಲ್ಲೇ ಇದನ್ನ ಅಭ್ಯಾಸ ಮಾಡಿಸಿದ್ರೆ ಪೂರ್ತಿ ಮ್ಯಾಥ್ಸೇ ಒಬ್ರಿಗೂ ಕಷ್ಟ ಆಗೋದಿಲ್ಲ. ಯಾಕೆಂದರೆ ಲಾಜಿಕಲ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಆಯ್ತದ ಬ್ರೈನು. ಇವಾಗಲೂ ಮ್ಯಾಥ್ಸ್ ಕಷ್ಟ ಇರೋರು ಇದನ್ನು ಒಂಚೂರು ಒಂದಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಮಾಮೂಲಿ ಮ್ಯಾಥ್ಸ್ ಮಾಡಿದಾಗ ತೀರಾ ಸುಲಭ ಆಗಿರ್ತದೆ. ಬಾಯ್.